ಕೂಡ ಸಮನಾಗಿ ಬಾಳಲಿಕ್ಕೆ ಅನುಕೂಲ ಆಯ್ತದೆ. ಈ ರಾಜ್ಯದಲ್ಲಿ ಹುಟ್ಟಿದಂಥ ಜನ ಎಲ್ಲರೂ ಕೂಡ ನೆಮ್ಮದಿಯಾಗಿ ಬದುಕಿದಾಗ ಮಾತ್ರ ಈ ಸಮಾಜಕ್ಕೆ ಒಳ್ಳೇದು ಮಾಡ್ದಂಗೆ ಆಗ್ತದೆ ಅನ್ನೋದನ್ನ ಧ್ಯೇಯನ ಇಟ್ಕೊಂಡು ಅವರು ಮೊದಲು 5 ವರ್ಷ CM ಆಗಿದ್ದಾಗ ಅನೇಕ ಗ್ಯಾರಂಟಿಗಳು, ಜನಪರ ಕಾರ್ಯಕ್ರಮಗಳು ಮತ್ತು ಏನು ಹಸಿವು ಮುಕ್ತ ರಾಜ್ಯವನ್ನಾಗಿ ಮಾಡಬೇಕು ಅಂತ ಮಾಡಿ ಮೊದಲು ಅವರು ಬಜೆಟ್ ಮಂಡನೆ ಮಾಡಿದ ದಿನವೇ ಬಂದು ಬಡವರಿಗೋಸ್ಕರ ಅವರು ಗ್ಯಾರಂಟಿಗಳನ್ನ ಕೊಟ್ಟು ಆ ಗ್ಯಾರಂಟಿಗಳೆಲ್ಲನೂ ಕೂಡ ಅವ್ರು ಹೇಳಿದಂಥ ಕೆಲಸನ ಒಂದು ತಪ್ಪದಂಗೆ ನೆರವೇರಿಸಿದ್ದಾರೆ. ಅದಕ್ಕೋಸ್ಕರ ಮತ್ತೆ ಪುನಃ 5 ವರ್ಷ ಪೂರ್ತಿ ಮಾಡಿ ಪುನಃ ಈಗ 2ನೇ ಬಾರಿಗೆ ಮುಖ್ಯಮಂತ್ರಿ ಮಾಡಿದ್ದಾರೆ. ಅವರೇ ಇರಬೇಕು, ಅವರೇ ಬರಬೇಕು. ಅವ್ರ ರಾಜ್ಯನೇ ಬಡವರು ಮತ್ತು ಶೋಷಿತ ವರ್ಗಕ್ಕೆ, ಹಿಂದುಳಿದ ವರ್ಗಕ್ಕೆ, ದಲಿತರಿಗೆ ಎಲ್ಲರೂ ಕೂಡ ಎಲ್ಲ ವರ್ಗದ ಬಡವರಿಗೆ ಸಹಾಯ ಮಾಡ್ತಾರೆ ಅನ್ನೋದ್ರಿಂದ ಹಿಡ್ಕೊಂಡು ಅವ್ರಿಗೆ ಇವತ್ತು ಮತ್ತೆ ಅವ್ರಿಗೆ 2ನೇ ಅವಧಿಗೆ CM ಮಾಡಿದ್ದಾರೆ, ಮತ ಹಾಕಿದ್ದಾರೆ. ಅವ್ರಿಗೋಸ್ಕರ ಎಲ್ಲ ಈಗ ನಾವು ಈ ಮತಗಟ್ಟೆಗಳನ್ನ ಎಣಿಕೆ ಮಾಡಿದಾಗ ಯಾವ ತಾಲೂಕಿಗೆ ಹೋದ್ರೂ 70ರಿಂದ 80% ಅಹಿಂದ ವರ್ಗನೇ ಓಟು ಜಾಸ್ತಿ ಕೊಟ್ಟಿರೋದು ಕಾಂಗ್ರೆಸ್ಗೆ. ಆ ಕಾಂಗ್ರೆಸ್ಗೆ ಅಷ್ಟು ಓಟ್ ಕೊಟ್ಟದಕ್ಕೋಸ್ಕರನೇ ಇವತ್ತು ಸರ್ಕಾರ ಬಂದಿದೆ. ಅದರಿಂದ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ. ಮುಂದೆನೂ ಕೂಡ ಅವರು 5 ವರ್ಷನೂ ಅವರೇ ಕಂಪ್ಲೀಟ್ ಮಾಡಬೇಕು, ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು. ಬದಲಾವಣೆಗಳನ್ನ ಮಾಡಬಾರ್ದು. ಅಹಿಂದನ ಕಾಂಗ್ರೆಸ್ಸಿಂದ ಹಿಂದೆ ತಳ್ಳಬಾರ್ದು. ಸಿದ್ದರಾಮಯ್ಯನವರಿಂದ ಅಧಿಕಾರ ಕಿತ್ಕೊಂಡ್ರೆ ಅಹಿಂದ ವರ್ಗ ಮತ್ತೆ ಹಿಂದಕ್ಕೆ ಹೋಯ್ತದೆ. ಈಗೇನು ಸಂಘಟನೆ ಆಗಿದೆ, ಸಂಘಟನೆ ಹಿಂದಕ್ಕೆ ಹೋಯ್ತದೆ. ಅದೆಲ್ಲ ಉಳ್ಕೋಬೇಕು, ಕಾಂಗ್ರೆಸ್ಸು ಉಳಿಲೇಬೇಕು ಅನ್ನೋದಾದರೆ ಸಿದ್ದರಾಮಯ್ಯನ ಮತ್ತೆ ಕಂಟಿನ್ಯೂಯಾಗಿ ಅವ್ರನ್ನ 5 ವರ್ಷ ಆಡಳಿತ ಮಾಡಲಿಕ್ಕೆ ಸಂಪೂರ್ಣವಾಗಿ ಅವ್ರಿಗೆ ಸಹಕಾರ ಕೊಟ್ಟು ಮಾಡಬೇಕು ಅಂತೇಳಿ ನಾವೆಲ್ಲ ಕೂಡ ಅಹಿಂದ ವರ್ಗದವರು ಇಲ್ಲಿ ಮನವಿ ಮಾಡ್ತೀವಿ ಮತ್ತು ಆಗ್ರಹ ಮಾಡ್ತೀವಿ. ಮತ್ತು ಅದೇನಾದ್ರು ನೀವು ತೀರ್ಮಾನ ತಗೊಳ್ಳೋದಾದ ಹೈಕಮಾಂಡು ಅದ್ರ ವಿರುದ್ಧ ನಾವೆಲ್ಲ ಹೋರಾಟ ಮಾಡಬೇಕಾಗ್ತದೆ. ಅದಕ್ಕೆ ಅವಕಾಶ ಕೊಡ್ದೇನೆ ನೀವೇ ಅದನ್ನು ತೀರ್ಮಾನ ಮಾಡಿ ಕಾಂಗ್ರೆಸ್ ಪಕ್ಷ ಉಳಿಸೋಕ್ಕೋಸ್ಕರ ನೀವು ಸಿದ್ದರಾಮಯ್ಯನ ಮುಂದುವರಿಸಬೇಕು ಅಂತ ನಾನು ತಮ್ಮಲ್ಲಿ ಮನವಿ ಮಾಡ್ತೀನಿ ಹೈಕಮಾಂಡಿಗೆ. ಕಂಡ ಬಡವರ ಪಾಲಿನ ದೇವರಾದ ತಪ್ಪಾಗಲಾರದು. ಏನಿವತ್ತು ತಾನು ಅಧಿಕಾರ ವಹಿಸಿದ ದಿವಸದಿಂದ ಬಡವರಿಗೆ ಅನ್ನ ಕೊಡ್ತಕ್ಕಂಥ ಅನ್ನರಾಮಯ್ಯ, ಬಡವರ ಪಾಲಿನ ಧನಿಕ ಹಾಗೂ ಅಹಿಂದ ವರ್ಗಕ್ಕೆ ಸಿಂಹ ಸ್ವಪ್ನದ ರೀತಿಯಲ್ಲಿ ಕೆಲಸ ಮಾಡ್ಕೊಳ್ತಕ್ಕಂಥ ಜನನಾಯಕ, ಗಣ್ಯನೂರಾಗಿ ದೇವರಾಜ ಅರಸುರವರ ಅವಧಿಯಲ್ಲಿ ತಾನೇನೆಲ್ಲ ಕೆಲಸ ಮಾಡಿದ್ರು ಅದೇ ಥರ ಕೆಲಸವನ್ನು ಈ ರಾಜ್ಯಾದ್ಯಂತ ತನ್ನ ಕಾರ್ಯಚಟುವಟಿಕೆ ವಿಸ್ತಾರ ಮಾಡಿಕೊಂಡು ಬಂದಿರ್ತಕ್ಕಂಥ ಮುಖ್ಯಮಂತ್ರಿ ಯಾರಾದಿದ್ದರೆ ಈ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ. ಯಾರನ್ನಾದರೂ ಇಷ್ಟೇ ತಾನು ಪಟ್ಟಂಥ ಕಷ್ಟ, ಏನು ಬಡತನದಿಂದ ಬಂದಿರ್ತಕ್ಕಂಥ ಕಷ್ಟವನ್ನು ಅಹಿಂದ ವರ್ಗ ಪಡಬಾರ್ದು ಅಂತ ತಾನು ಮುಖ್ಯಮಂತ್ರಿ ಆದಮೇಲೆ ಅಹಿಂದ ವರ್ಗಕ್ಕೆ ಏನೆಲ್ಲ ಸವಲತ್ತು ಕೊಡಬೇಕು ಆ ಸವಲತ್ತನ್ನು ಅಧಿಕಾರದ ಮುಖಾಂತರ, ಸಂವಿಧಾನದ ಮುಖಾಂತರ ಕೊಡ್ತಕ್ಕಂತಹ ಮುಖ್ಯಮಂತ್ರಿ ಅಂದರೆ ಸಿದ್ದರಾಮಯ್ಯನವರು. ಅವರಿವತ್ತು ಅತಿ ಹೆಚ್ಚು ದಿನಗಳನ್ನು ಪೂರೈಸೋ ದಿವಸ. ಹಾಗಾಗಿ ಎಲ್ಲರೂ ಕೂಡ ಒಂದು ಸಂತೋಷದ ವಿಚಾರವಾಗಿ ಇವತ್ತು ನಾವು ಈ ಸರ್ಕಲ್ನಲ್ಲಿ ಕ್ಯಾರ್ಪೇಟೆ ಸರ್ಕಲ್ನಲ್ಲಿ ಸೇರಿ ವಿಜಯೋತ್ಸವ ಆಚರಿಸ್ತಾ ಇದ್ದೀವಿ. ಅವರಿಗೆ ದಯಾಮಯದ ಭಗವಂತ ಇನ್ನೂ ಅಧಿಕಾರ ಕೊಡಲಿ, ಜನಸಂಘಟನೆ ಮಾಡಲಿ ಅಂತ ಹೇಳ್ತಾ ಇವತ್ತು ಏನು ಅಹಿಂದ ವರ್ಗ ಇದ್ದೀವೋ ಅವರಿಗೆ ನಾವು ತುಂಬ ಖುಷಿಯಿಂದ ಇಷ್ಟಪಡೋಂಥ ಜನ ಇದ್ದರೆ ಸಿದ್ದರಾಮಯ್ಯ ಅಂತ ಹೇಳ್ತಾ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಈ ಶುಭ ಸಂದರ್ಭದಲ್ಲಿ ಆದೇಶ ಇಷ್ಟಪಡ್ತಾ ಇದ್ದೀನಿ.